ಹಲೋ ಗುಡ್ ಮಾರ್ನಿಂಗ್ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಮಾರ್ಕೆಟ ಒಂದು ಒಳ್ಳೆ ಅಪ್ಸೈಡ್ ವ್ಯಾಲಿ ಕೊಡೈತಿ. ಆ್ಯಂಡ್ ಇಲ್ಲಿ ನೋಡ್ರಿ ನಿಫ್ಟಿ ನಾವು ಬೆಳಗ್ಗೆ ಮಾರ್ನಿಂಗ 300 ಇದೇನು ಲೆವೆಲ್ ಇತ್ತಲ್ಲ, ಸೊ 300 ಲೆವೆಲ್ಸ್ಗೆ ಫುಡ್ ಸೈಡ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ 50 ಪಾಯಿಂಟ್ ಬರೋ ಮಟ್ಟ ನಾವು ಹೋಲ್ಡ್ ಮಾಡಿದ್ವಿ. ಆ್ಯಂಡ್ ಇಲ್ಲಿ ನೋಡ್ರಿ ನನ್ನ ಪ್ರೀಮಿಯಮ್ದಾಗ ಎಕ್ಸಾಕ್ಟ್ 200 ಬೈಯಿಂಗ್ ಇತ್ತು. ಆ್ಯಂಡ್ 200 ಬೈಯಿಂಗ್ ಇತ್ತು. ಆ್ಯಂಡ್ ಇಲ್ಲಿ ಪ್ರೈಸ್ ತೋರಿಸ್ತಾರೆ ನೋಡ್ರಿ 250ಗೆ ನಾನು ಎಕ್ಸಿಟ್ ಆದೆ 2 ಲಾಟ್ಲೆ. ಸೊ ಆ್ಯಂಡ್ ಮಾರ್ಕೆಟ್ ಒಳ್ಳೆ ಮೂಮೆಂಟಮ್ ಕೊಡ್ತು. ಅದಾದ್ಮೇಲೂ ಮಾರ್ಕೆಟ್ ಡೌನ್ ಬಂತು. ಬಟ್ 45 ಮಿನಿಟ್ಸ್ದಾಗ ಇಲ್ಲಿ ನೋಡ್ರಿ 45 ಮಿನಿಟ್ಸ್ದಾಗ ಎಕ್ಸಾಕ್ಟ್ ಮಾರ್ಕೆಟ್ಗೆ ಈ ಏರಿಯಾ ಏನೈತಲ್ಲ ಇಲ್ಲಿ ನೋಡ್ರಿ ಈ ಏರಿಯಾನ ಸಪೋರ್ಟಾಗಿ ವರ್ಕ್ ಮಾಡ್ತದೆ. ಸೊ ಅಲ್ಲಿದ್ದ ಮಾರ್ಕೆಟ್ ಈಗ 5 ಮಿನಿಟ್ದಾಗ ಒಂದೊಳ್ಳೆ ಅಪ್ಸೈಡ್ ಮೂವ್ ಕೊಡೈತೆ. ಆ್ಯಂಡ್ ಇದೇ ರೀತಿ ಪ್ರೀಮಿಯಮ್ದಾಗೂ ಒಂದೊಳ್ಳೆ ಮೂವ್ ಕೊಡೈತೆ. ಸೊ ನಾನು 202ಗೆ 2 ಲಾಟ್ $202.85 2 ಲಾಟ್ ಬೈ ಮಾಡಿದ್ದೆ. ಆ್ಯಂಡ್ 250ಗೆ ಎಕ್ಸಾಕ್ಟ್ ಟಾರ್ಗೆಟ್ ಇಟ್ಟಿದ್ದೆ. ಸೊ ನನ್ನ ಪ್ರಾಫಿಟ್ ಎಷ್ಟಾಗಿದೆ ಅನ್ನೋದು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಇವತ್ತು ಒಳ್ಳೆ ಅಂದರೆ 50 ಪಾಯಿಂಟ್ ಹಿಡಿತಿದ್ದೆ. ನಾನು 50 ಪಾಯಿಂಟ್ ಆಗಲಿಲ್ಲ ಅದ, ಯಾಕಂದರೆ 202ಕ್ಕೆ ನಾನು ಬೈ ಮಾಡಿದ್ದೆ. 202.85 ಬೈ ಮಾಡಿದ್ದೆ. ಆ್ಯಂಡ್ ಅದು 250ಗೆ ಎಕ್ಸಾಕ್ಟ್ ನಾನು ಟಾರ್ಗೆಟ್ ಇಟ್ಕೊಂಡ್ಬಿಟ್ಟೆ. ಸೊ ಅಲ್ಲಿ ಎಕ್ಸಿಕ್ಯೂಷನ್ ಆಯಿತು. TP ಅಲ್ಲೇ ಎಕ್ಸಿಕ್ಯೂಷನ್ ಆಯಿತು. ಸೊ ಮಾರ್ಕೆಟು ಒಳ್ಳೆ ಮೂಮೆಂಟಮ್ ಬಂತು. ಬಟ್ ನಂದು 50 ಪಾಯಿಂಟ್ ರೀಚ್ ಆಗಲಿಲ್ಲ. ಆ್ಯಂಡ್ 2 ಲಾಟ್ಲೆ ನಂದು ಪ್ರಾಫಿಟ್ ಎಷ್ಟಾಗಿತ್ತು ಅನ್ನೋದು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ರೀತಿ ನೀವು ಟ್ರೇಡ್ ಮಾಡಬೇಕಂತಂದ್ರೆ ಲೆವೆಲ್ಸನ್ನ ಐಡೆಂಟಿಫೈ ಮಾಡಬೇಕು. ಸೊ ನಮ್ಮಲ್ಲಿ ಇಲ್ಲಿ ನೋಡಿರಿ ಯಾವ ರೀತಿ ಲೆವೆಲ್ಸ್ನೂ ಅದಾವ ಅನ್ನೋದು ಇಲ್ಲಿ ಮಾರ್ಕ್ ಮಾಡಿ ಇಟ್ಟೇನಿ. ಸೊ ಆ ಲೆವೆಲ್ಸ್ದಾಗ ಮಾರ್ಕೆಟ್ ಏನಾದರೂ ನನಗೆ ನಾನು ಮಾರ್ಕೆಟ್ನ ಪ್ರೆಡಿಕ್ಟ್ ಮಾಡೋದಿಲ್ಲ. ನಾನೇನು ನಾನೇನು ಮಾಡ್ತೀನಿ, ಮಾರ್ಕೆಟ್ ಯಾವ ಸೈಡ್ ಮೂಮೆಂಟಮ್ ಮಾಡೈತಲ್ಲ. ಸೊ ಇಲ್ಲಿ ನೋಡಿರಿ ಇಲ್ಲಿ ಮಾರ್ಕೆಟ ಫಸ್ಟ್ ಕ್ಯಾಂಡಲ್ದಾಗನ ಒಂದು ಒಳ್ಳೆ ಬ್ರೇಕ್ಔಟ್ ಕೊಟ್ಟು ರೀಟೆಸ್ಟ್ ಮಾಡಿ ಫಾಲ್ ಆಯ್ತು. ಫಾಲ್ ಆದಮೇಲೆ ಮತ್ತೇನು ಮಾಡ್ದೆ, ಇನ್ನು ಬಯರ್ಸ್ನ ಇನ್ವೈಟ್ ಮಾಡಿ ಈ ಹೈನ ಕ್ರಾಸ್ ಮಾಡಲಿಲ್ಲ, ಅಲ್ಲಿಂದ ಫಾಲ್ ಆಗೈತೆ. ಸೊ ಆ ಫಾಲ್ದಾಗನ ನಾವು ಎಂಟ್ರಾಗಿ ಒಳ್ಳೆ ಫಾಲ್ನ ಹಿಡಿದ್ವಿ. 24,250ಕ್ಕೆ ಸ್ವಲ್ಪ ಜನ ಎಕ್ಸಿಟ್ ಆದ್ರೆ. ಬಟ್ ನಾನು ಇಲ್ಲಿ 250ಗೆ ಎಕ್ಸಿಟ್ ಆದೆ ಪ್ರೀಮಿಯಮ್ದಾಗ ಎಕ್ಸಿಟ್ ಆದೆ. ಆ್ಯಂಡ್ ಈಗ ನೋಡ್ರಿ ನಿಫ್ಟಿ 50 ಏನು ಲೆವೆಲ್ಸ್ ಮಾರ್ಕ್ ಮಾಡಿಟ್ಟು. ಸೊ ಇದು 45 ಮಿನಿಟ್ಸಾಗ ಲೆವೆಲ್ಸ್ ಇತ್ತು. ಸೊ ಇಲ್ಲಿ ಎನ್ಗಲ್ಪ್ ಮಾಡಿದ್ದು ಏನು ಬುಲ್ಲಿಶ್ ಎನ್ಗಲ್ಪಿಂಗ್ ಮಾಡಿ ಮಾರ್ಕೆಟ್ ಅಪ್ಸೈಡ್ ಇತ್ತು. ಅದೇ ರೀತಿ ಪ್ರೀಮಿಯಮ್ದಾಗೂ ನೋಡ್ರಿ ಒಳ್ಳೆ ಮೂವ್ ಬಂತೀಗ. ಸೊ ಆ್ಯಂಡ್ ನಿಫ್ಟಿ ಫುಡ್ ಸೈಡ್ ಏನಾಗೈತಿ ಪೂರ್ತಿ ಡೌನ್ ಬರ್ತೈತಿ. ಯಾಕಂದ್ರೆ ಮಾರ್ಕೆಟ್ ಏನಾದರೂ ಇನ್ನೂ ಹೈ ಹೋದ್ರೆ ಒಳ್ಳೆ ಮೂವ್ ಸಿ ಸೈಡ್ ಆಕೈತೆ. ಆ್ಯಂಡ್ ನಂದು ಎಕ್ಸ್ಪೆಕ್ಟೇಷನ್ ಏನೈತಂದ್ರೆ ನಾಳೆ ಏನಾದರೂ ಮಾರ್ಕೆಟ್ ಇದೇ ರೀತಿ ಬೈಯಿಂಗ್ ಇತ್ತಂದ್ರೆ ಇಲ್ಲಿ ನೋಡ್ರಿ 45 ಮಿನಿಟ್ದಾಗ ಈ ಏರಿಯಾದಿಂದ ಒಂದು ಒಳ್ಳೆ ಮೂವ್ ಕೊಟ್ಟಿತ್ತು ಮಾರ್ಕೆಟ್. ಸೊ ಎಕ್ಸಾಕ್ಟ್ ಅದೇ ಏರಿಯಾಗೆ ಬಂದು ಮಾರ್ಕೆಟ ಟೆಸ್ಟ್ ಮಾಡಿ ಈ ಹೈನ್ ಏನಾದರೂ ಕ್ರಾಸ್ ಮಾಡ್ರೆ ಮಾರ್ಕೆಟ್ದಾಗ ನಾಳೆ ಒಂದು ಒಳ್ಳೆ ಅಪ್ಸೈಡ್ ಮೂಮೆಂಟಮ್ನ ನಾವು ನೋಡ್ಬೋದು. ಸೊ ನೋಡೋಣ ಮಾರ್ಕೆಟ್ ಇನ್ನು ಈ ಏರಿಯಾದಿಂದ 45 ಮಿನಿಟ್ದಾಗ ಮೂಮೆಂಟ್ರೇ ಆಗೈತಿ. ಈ ಪ್ರೀಮಿಯಮ್ದಾಗೂ ಮೂವ್ ಬರೈತಿ. ಸೊ ಇನ್ನೂ ಏನಾಕೈತೆ ಅನ್ನೋದು ನೋಡ್ತೀನಿ, ನೋಡಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ, ವೇಟ್ ಮಾಡಿರಿ. ಆ್ಯಂಡ್ ಇನ್ನೊಂದು ಮಾರ್ಕೆಟ್ದಾಗ ತಿಳ್ಕೊಬೇಕಾಗಿದ್ದೇನಂತಂದ್ರೆ ಲೆವೆಲ್ಸ್ ಎಲ್ಲಿರ್ತಾವೆ ಅನ್ನೋದು ಮೇನ್ ಐಡೆಂಟಿಫೈ ಮಾಡ್ಬೇಕಾಗೈತಿ ನೀವು. ಯಾಕಂದ್ರೆ ಲೆವೆಲ್ಸ್ದಾಗನ ಮಾರ್ಕೆಟ ಮೇನ ಮೂಮೆಂಟಮ್ ಮಾಡ್ತೈತಿ. ಈಗ ಅಪ್ಸೈಡ್ ಲೆವೆಲ್ಸ್ ಯಾವುದೈತಿ, ಡೌನ್ ಸೈಡ್ ಲೆವೆಲ್ಸ್ ಯಾವುದೈತಿ. ಆ್ಯಂಡ್ ಇನ್ನೊಂದೇನು ಯೂಸ್ ಮಾಡಿರಿ, ನಿಮ್ಗೆ ಆ ರೀತಿ ಲೆವೆಲ್ಸ್ ಐಡೆಂಟಿಫೈ ಮಾಡೋಕೆ ಬರಲಿಲ್ಲ ಅಂದ್ರೆ OI ಡಾಟಾನ ಯೂಸ್ ಮಾಡ್ಕೊರಿ. ಸೊ OI ಡಾಟಾನ ಯೂಸ್ ಮಾಡ್ಕೊಂಡೆ ನೀವು ಅಲ್ಲೂ ಸಿಂಪಲ್ಲಾಗಿ ಮಾರ್ಕೆಟ್ ಯಾವ ಸೈಡ ಬೈಯರ್ ಸ್ಟ್ರಾಂಗ್ ಅದಾರೋ ಸೆಲ್ಲರ್ ಸ್ಟ್ರಾಂಗ್ ಅನ್ನೋದು OI ಮೇಲೆ ಗೊತ್ತಾಗ್ತೈತಿ. ಸೊ ಕಾಲ್ ರೈಟರ್ಸ್ ಸಪೋರ್ಟ್ ರೈಟರ್ಸ್ ನೋಡ್ಕೊಂಡು ಐಡೆಂಟಿಫೈ ಮಾಡಿ ಟ್ರೇಡ್ ಮಾಡ್ಬೋದು. ಬಟ್ ಅದನ್ನ ಯಾರೂ ನೋಡೋಲ್ಲ, ಜಸ್ಟ್ ಹೋಗೋದು ಲೈನ್ ಹಾಕೋದು ಟ್ರೇಡ್ ಮಾಡೋದು ಮಾಡ್ತಾರೆ. ಆ ರೀತಿ ಮಾಡಬೇಡ್ರಿ. ಲೆವೆಲ್ಸ್ ಯಾವಾಗೂ ವರ್ಕ್ ಆಗ್ತಾವೆ. ಸೊ ಆ ಲೆವೆಲ್ಸ್ ಮೇಲೆ ಮಾರ್ಕೆಟ್ ಏನು ಮಾಡ್ತೈತಿ, ಕ್ಯಾಂಡಲ್ ನಿಮಗೆ ತೋರಿಸ್ತೈತಿ ನಾನು ಅಪ್ ಸೈಡ್ ಹೋಗೋಕೆ ಡಿಸೈಡ್ ಮಾಡೀನಿ ಆ್ಯಂಡ್ ಎನ್ಗಲ್ಪಿಂಗ್ ಮಾಡೋದಿಲ್ಲ ಇಲ್ಲಿ ಅಂತೇಳಿ. ಸೊ ಎನ್ಗಲ್ಪಿಂಗ್ ಆದಮೇಲೆ ಎನ್ಗಲ್ಪಿಂಗ್ ಹೈ ಮೇಲೆ ನೀವು ಬೈ ಮಾಡಿ ಅದ್ರ ಕೆಳಗೆ ಸ್ಟಾಪ್ ಲಾಸ್ ಇಟ್ಕೋಬೋದು. ಇದು ತೋರಿಸ್ತೇನೆ ನೋಡಿರಿ. ಎನ್ಗಲ್ಪಿಂಗ್ ಆತ್ರಿ ಇಲ್ಲಿ ಎನ್ಗಲ್ಪಿಂಗ್ ಆದ್ರೆ ಮಾರ್ಕೆಟ್ ಅಪ್ಸೈಡ್ ಇತ್ತು. ಅದೇ ರೀತಿ ಪ್ರೀಮಿಯಮ್ದಾಗೂ ತೋರಿಸೈತಿ. ಬಟ್ ನಾನೇನು ಮಾಡಿದೆ, ಒಂದು ಟ್ರೇಡ್ ಆಗಿತ್ತಲ್ಲ ನಮ್ದು, ಒಂದು ಟ್ರೇಡ್ ಆದಮೇಲೆ ನಾನು ಡಿಸೈಡ್ ಮಾಡ್ತೀನಿ. ಒಂದು ಟ್ರೇಡ್ ಆದಮೇಲೆ 2ನೇ ಟ್ರೇಡ್ ಮಾಡೋಲ್ಲ. ನಂದು ಏನಿದೆ ಅಂತಂದ್ರೆ ಫಸ್ಟ್ ಟ್ರೇಡ್ ಏನಾದರೂ SL ಹಿಟ್ ಆಯ್ತಂದ್ರೆ ಇನ್ನೊಂದು ಟ್ರೇಡ್ ಟ್ರೈ ಮಾಡ್ತೀನಿ. ಅದು ಟ್ರೇಡ್ SL ಆಯ್ತಂದ್ರೆ ಐ ವಿಲ್ ಕ್ಲೋಸ್ ದ ಡೇ. ಇಲ್ಲಾಂದ್ರೆ ಫಸ್ಟ್ ಟ್ರೇಡ್ ಏನಾದರೂ ನಮ್ದು ಪ್ರಾಫಿಟ್ ಆಯ್ತಂದ್ರೆ 2ನೇ ಟ್ರೇಡ್ಗೆ ನಾನು ಅಟೆಂಪ್ಟ್ ಮಾಡೋದಿಲ್ಲ. ಯಾಕಂದ್ರೆ ಮಾರ್ಕೆಟ್ದಾಗ ಇನ್ನೊಂದು ಏನಾಯ್ತಂತಂದ್ರೆ ನೀವು ಯಾವ ರೀತಿ ಡಿಸಿಪ್ಲಿನಾಗಿ ಟ್ರೇಡ್ ಮಾಡ್ತಾರಲ್ಲ ಅದ್ರ ಮೇಲೆ ನಾವು ಪ್ರಾಫಿಟ್ ಎಷ್ಟು ಮಾಡ್ಕೋತೇವೆ ಅನ್ನೋದು ಇಂಪಾರ್ಟೆಂಟ್ ಇರಲ್ಲ. ನಮ್ಮ ಸ್ಟ್ರಾಟಜಿ ವರ್ಕ್ ಆಗ್ತೈತಿಲ್ಲ ಅದು ಮೇನ್ ಇಂಪಾರ್ಟೆಂಟ್ ಐತಿ. ಸ್ಟ್ರಾಟಜಿ ವರ್ಕ್ ಆಯ್ತಂದ್ರೆ ಆಟೋಮೆಟಿಕ್ಕಾಗಿ ಪ್ರಾಫಿಟ್ ಬರೋತೈತಿ. ಬಟ್ ಸ್ಟ್ರಾಟಜಿ ವರ್ಕ್ ಆಗೈತೆ ಅಂತ ಎವ್ರಿ ಟೈಮ್ ಅದನ್ನ ಟ್ರೇಡ್ ಮಾಡಬಾರ್ದು. ಒಂದು ಟ್ರೇಡ್ ಐತಂದ್ರೆ ಡಿಸಿಪ್ಲಿನಾಗಿ ಕ್ಲೋಸ್ ಮಾಡಿಬಿಡು. ಸೊ ಅದನ್ನ ನಾನು ಕಲಿಯಾಗಲೇ ಒಂದು ಸ್ವಲ್ಪ ನನ್ನ ಹತ್ರ ಇಂಪ್ರೂವ್ಮೆಂಟ್ ಆಗೈತಿ. ಆ್ಯಂಡ್ ಮೊದಲು ನಾನು ಸ್ಕ್ಯಾಲ್ಪ್ ಮಾಡ್ತಿದ್ದೆ. ಸ್ಕ್ಯಾಲ್ಪ್ ಮಾಡಿ 10-20 ಪಾಯಿಂಟ್ ತೆಗಿಯೋಕೆ ನೋಡ್ತಿದ್ದೆ. ಬಟ್ ಈಗ ಆಗಿಲ್ಲ.
ಹಿಡಿದ್ರೆ 50 ಪಾಯಿಂಟ್ ಹಿಡಿದು 10 ಪಾಯಿಂಟ್ 20 ಪಾಯಿಂಟ್ ಎಸ್ ಎಲ್ ಇಟ್ಕೊಂಡು 50 ಪಾಯಿಂಟಿಗೆ ಟಾರ್ಗೆಟ್ ಮಾಡ್ತೀವಿ. ಸೊ ಸೇಮ್ ಅಂತ ನೋಡಿರಿ 50 ಪಾಯಿಂಟಿಗೆ ಟಾರ್ಗೆಟ್ ಮಾಡಿದ್ವಿ 50 ಪಾಯಿಂಟ್ ರೀಚ್ ಮಾಡ್ತೀವಿ ಮಾರ್ಕೆಟ್. ಸೊ ಎವ್ರಿ ಡೇ ಇದೇ ರೀತಿ ಇರೋದಿಲ್ಲ, ಬಟ್ ನಾವು ಯಾವಾಗ ಹಿಡಿತೀವಲ್ಲ ದೊಡ್ಡ ಟಾರ್ಗೆಟ್ನ ಹಿಡಿಯೋಕೆ ಟ್ರೈ ಮಾಡ್ತೀವಿ. ಅದು 2 ಲಾಟ್ಲೆ. ಸೊ 2 ಲಾಟ್ ಪ್ರಾಕ್ಟೀಸ್ ಮಾಡ್ಕೊಂಡು 3 ಲಾಟಿಗೆ ಶಿಫ್ಟ್ ಆಗ್ತೀವಿ. 3 ಲಾಟ್ದಿಂದ 4 ಲಾಟ್ ಈ ರೀತಿ ಲಾಟ್ನ ಆಮೇಲೆ ಡಿಸೈಡ್ ಮಾಡ್ತೀನಿ, ಬಟ್ ಟಾರ್ಗೆಟ್ ಏನಿದೆ ಸೇಮ್. ಸೊ ಅದಕ್ಕೆ ಅದು ನಿಮಗೆ ದೊಡ್ಡ ಕ್ವಾಂಟಿಟಿ ಒಳಗೆ ನಾವು ಟ್ರೇಡ್ನ ಹೋಲ್ಡ್ ಮಾಡ್ಬೇಕಂದ್ರೆ ಈ ಡಿಸಿಪ್ಲಿನ್ ಮೇಲೆ ಬರಾಕಬೇಕು. ಈ ಡಿಸಿಪ್ಲಿನ್ ಬಂತಂದ್ರೆ ನಾವು ದೊಡ್ಡ ಟಾರ್ಗೆಟ್ನ ಹಿಡಿಬೋದು, ದೊಡ್ಡ ಪಾಯಿಂಟ್ನ ಹಿಡಿಬೋದು. ಅದನ್ನ ನಾನು ನಿಮಗೆ ಹೇಳಬೇಕು ಅಂತಿದ್ದೆ. ಆ್ಯಂಡ್ ಇವತ್ತಿನ ಡೇನ ನಾನು ಇಲ್ಲಿ ಕ್ಲೋಸ್ ಮಾಡ್ತೀನಿ. ಆ್ಯಂಡ್ ಯಾರ್ಯಾರು ವೀಡಿಯೋ ನೋಡೋರಲ್ಲ ಲೈಕ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಹೊಸವಾಗಿದ್ದವ್ರ. ಆ್ಯಂಡ್ ಇನ್ನೊಂದು ಏನಂತಂದ್ರೆ ನಂದೇನು ಪ್ರಾಫಿಟ್ ಆಗೈತಲ್ಲ ನಾನು ನಿಮ್ಗೆ ಹೇಳೀನಿ. 202.85 ಪೈಸಾಗೆ ಬೈ ಮಾಡಿದ್ದೆ, 250ಗೆ ಎಕ್ಸಿಟ್ ಅದೇ 2 ಲಾಟ್ಲಿ. ಸೊ ಎಷ್ಟು ಪ್ರಾಫಿಟ್ ಆಯ್ತು ಅನ್ನೋದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬೈ ಗೈಸ್.